ಪಾಕಿಸ್ತಾನ ಮುಗ್ಗರಿಸ್ತಾ ಇರೋದಕ್ಕೆ ಕಾರಣ ಯಾರು ಗೊತ್ತಾ? RCBಯ ಕೋಚ್ ಅಂತೆ. ಇತಿಹಾಸವನ್ನ ಮರೆತು ಹೋಗ್ಬಿಟ್ರೆ ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅವರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಕೈಲ್ ಜೆಮಿಸನ್ ಅನ್ನೋ ಒಬ್ಬ 8 ಅಡಿ ಪ್ಲೇಯರ್ ಅನ್ನು ತಗೊಂಡ್ಬಂದ್ರು. ಆ 8 ಅಡಿ ಪ್ಲೇಯರ್ 8 ವಿಕೆಟ್ ತಗೊಳ್ಳಿಲ್ಲ. ಪಾಕಿಸ್ತಾನ ಅಂತೂ ಇನ್ನು ಪಾತಾಳಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನ ಕ್ರಿಕೆಟ್ ತಂಡ ಏಷ್ಯಾ ಕಪ್ ನಲ್ಲಿ ಹೀನಾಯವಾಗಿ ಮುಗ್ಗರಿಸ್ತಾ ಇದೆ. ಪಾಕಿಸ್ತಾನ ಮುಗ್ಗರಿಸ್ತಾ ಇರೋದಕ್ಕೆ ಕಾರಣ ಯಾರು ಗೊತ್ತಾ? RCBಯ ಕೋಚ್ ಅಂತೆ. RCB ಕೋಚ್ ಪಾಕಿಸ್ತಾನ ಏಷ್ಯಾ ಕಪ್ ಅಲ್ಲಿ ಹೀನಾಯವಾಗಿ ಸೋಲೋದಕ್ಕೆ ಕಾರಣನಾ? ಪಾಕಿಸ್ತಾನದ ಒಳ ರಾಜಕೀಯಗಳಲ್ವಾ ಕಾರಣ? ಹೀಗೆ ಅನ್ಕೊಳ್ತಾ ಇರೋರಿಗೆ ಇಲ್ಲ ಸ್ವಾಮಿ, ಪಾಕಿಸ್ತಾನದ ಕೋಚ್ ಕೂಡ ಕಾರಣನೇ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಪಾಕಿಸ್ತಾನದ ಕೋಚ್ ಯಾರು ಅಂದ್ರೆ RCBಯ ಹಳೆ ಕೋಚ್ ಮೈಕ್ ಹೆಸನ್. ಇದನ್ನ ಶೋಯಬ್ ಅಖ್ತರ್ ನೇರವಾಗಿ ಹೇಳ್ತಾ ಇದ್ದಾರೆ. ಯಾರಿಗೆ ಕೋಚ್ ಮಾಡಿದ್ದವ್ರನ್ನ ಮೈಕ್ ಹೆಸನ್, ಇವ್ರನ್ನೆಲ್ಲ ನಮ್ಮಲ್ಲಿ ಪಾಕಿಸ್ತಾನದಲ್ಲಿ ಬರೀ ಪಾಲಿಟಿಕ್ಸು, ಆಯ್ಕೆ ಸಮಿತಿನೇ ಇಲ್ಲ, ಸರಿಯಾದ ಆಟಗಾರರನ್ನೇ ಆಯ್ಕೆ ಮಾಡಲ್ಲ, ಕೋಚ್ ಸಮೇತ ಸರಿ ಇಲ್ಲ. ಯಾರ ಹುಸೇನ್ ತಲತ್ ಅವ್ರನ್ನ ಇಂಡಿಯಾ ವಿರುದ್ಧ ಆಡ್ಸಕ್ಕೆ ಹೇಳಿದ್ದ ಅನನುಭವಿ. ಯಾವ ತಂಡವನ್ನು ಆಡಿಸ್ಬೇಕು, 11 ಹೇಗಿರಬೇಕು, ಯಾರ ವಿರುದ್ಧ ಯಾರನ್ನ ಆಡಿಸ್ಬೇಕು, ಸ್ಟ್ರಾಟಜಿನೇ ಇಲ್ವಾ? ಹೆಂಗಿತ್ತು ಒಂದು ಟೈಮಲ್ಲಿ ಪಾಕಿಸ್ತಾನ್ ಟೀಮ್ ಅಂತ ಮೈಕ್ ಹೆಸನ್ಗೆ ಬೆಂಡೆತ್ತಾ ಇದ್ದಾರೆ. ನಾವ್ಯಾಕೆ ಮೈಕ್ ಹೆಸನ್ ಬಗ್ಗೆ ಇಷ್ಟೊಂದು ಮಾತಾಡಬೇಕು ಅಂದರೆ ಈ ವಿಷಯನ ತಿಳ್ಕೊಳ್ಳೇಬೇಕು. ಇತಿಹಾಸವನ್ನ ಮರೆತು ಹೋಗ್ಬಿಟ್ರೆ ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅವರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಸೊ ಹಿಸ್ಟ್ರಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ RCB ಕಪ್ ಗೆದ್ದಿದೆ. ಕಪ್ ಗೆಲ್ಲದೆ ಇದ್ದಾಗ ಯಾರಿದ್ರು ಅಂದ್ರೆ ಮೈಕ್ ಹೆಸನ್ ಇದ್ರು. ಮೈಕ್ ಹೆಸನ್ ಎಂತ ದುರಂತ ಮಾಡಿದ್ರು. RCBನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು? ಸೆನ್ಸ್ಲೆಸ್ ಆದಂತ ಕೋಚಿಂಗು. ಏನು ಮೈಕ್ ಹೆಸನ್ RCBಗೆ 2019ರಲ್ಲಿ ಎಂಟ್ರಿ ಆದ್ರು. ಸೈಮನ್ ಕ್ಯಾಟಿಚ್ ಅಲ್ಲಿ ಅವ್ರಿಗೆ ಕೋಚ್ ಆಗಿದ್ರು. 2019ರಲ್ಲಿ ಅವ್ರ ಜೊತೆಗೆ ಅಂದ್ರೆ ಡೈರೆಕ್ಟರ್ ಆಫ್ ಆಪರೇಷನ್ಸ್ ಆಗಿ ಸೇರ್ಕೊಂಡ್ರು. 20ರ ಅವರೇ ಕೋಚ್ ಆಗಿದ್ರು. ಏನ್ ಮಾಡಿದ್ರು? RCB ಕಪ್ ಗೆಲ್ಲೋದಿಕ್ಕೆ 18 ವರ್ಷ ಬೇಕಾಯ್ತು ಅಂತೀವಿ. 2020ರಲ್ಲೇ ಗೆಲ್ಬೋದಾಗಿತ್ತು, 21ರಲ್ಲೇ ಗೆಲ್ಬೋದಾಗಿತ್ತು. ಯಾಕೆ ಈ ಥರ ಆಯಿತು ಅಂದರೆ ಈಗ ಪಾಕಿಸ್ತಾನ್ ಟೀಮ್ ಸೋಲ್ತಾ ಇದೆಯಲ್ಲ, ಆ ಮೈಕ್ ಹೆಸನ್ ಇವರ ಅಡಿಯಲ್ಲೇ ನಮ್ಮ RCB ಕೂಡ ಇದ್ದಿದ್ದು. ಈ ಕೋಚೇ ಕೋಚ್ ಮಾಡಿದ್ದು 2024ರವರೆಗೆ. ಈ ಮೈಕ್ ಹೆಸನ್ ನ್ಯೂಜಿಲೆಂಡ್ ಅವರು. ಫಸ್ಟ್ ಕೆನ್ಯಾದಲ್ಲಿ ಕೋಚ್ ಆಗಿದ್ರು. ನ್ಯೂಜಿಲೆಂಡ್ ಮೂಲದವರು. ನ್ಯೂಜಿಲೆಂಡ್ ತಂಡವನ್ನು ಕೋಚ್ ಮಾಡಿದ್ರು. ಅಂಥ ದೊಡ್ಡ ಕ್ರೆಡಿಬಿಲಿಟಿ ಏನಿಲ್ಲ ಇವ್ರ ಕೆರಿಯರ್ಗೆ. ಆದರೆ ಅದು ಯಾರು ಕೋಚ್ ಆಗಿ ತಗೊಂಡ್ರೋ ಗೊತ್ತಿಲ್ಲ. ಇವರು ನ್ಯೂಜಿಲೆಂಡ್ ಕೋಚ್ ಅನ್ನೋ ಬಿಲ್ಡಪ್ ತಗೊಂಡು ಈ ಕಡೆ RCBಗೆ ಬಂದರು. RCB ಕೋಚ್ ಆಗಿ 2023ರಲ್ಲಿ ಬಿಟ್ಟೋದ್ರು ಅನ್ಸುತ್ತೆ. ಆಮೇಲೆ ಆ್ಯಂಡಿ ಫ್ಲವರ್ ಬಂದಿದ್ದು. ಸೊ ಇವರು ನ್ಯೂಜಿಲೆಂಡ್ ಕೋಚ್ ಆಗಿ RCBಗೆ ಬಂದು RCBಯಲ್ಲೆಲ್ಲ ನ್ಯೂಜಿಲೆಂಡ್ ಪ್ಲೇಯರ್ಸ್ನೇ ತುಂಬಿಸ್ಕೊಂಡು ಬಂದರು. ಆ ಕೈಲ್ ಜೆಮಿಸನ್ ಅನ್ನೋ ಒಬ್ಬ 8 ಅಡಿ ಪ್ಲೇಯರ್ ಅನ್ನು ತಗೊಂಡ್ಬಂದರು. ಆ 8 ಅಡಿ ಪ್ಲೇಯರು 8 ವಿಕೆಟು ತಗೊಳ್ಳಿಲ್ಲ. ಅವ್ರಿಗೆ ಕೊಟ್ಟಿದ್ದೆಷ್ಟು ಅಂದರೆ 11 ಕೋಟಿನೋ ಅಥವಾ 16 ಕೋಟಿನೋ ಏನೋ ಕೊಟ್ಟರು. ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡ್ರು. ಒಂದು ಸೆನ್ಸ್ ಬೇಡವಾ? ಕಾಮನ್ ಸೆನ್ಸ್ ಬೇಡವಾ? ಯಾರಂತ ನ್ಯೂಜಿಲೆಂಡ್ ಪ್ಲೇಯರ್ಸನ್ನೇ ತಗೊಳ್ಳೋದು ಹುಡುಕಿ. ನ್ಯೂಜಿಲೆಂಡ್ ಪ್ಲೇಯರ್ಸು ಇಂಡಿಯನ್ ಪಿಚ್ಗೆ, ಇಲ್ಲಿ ಕಂಡೀಷನ್ಸ್ಗೆ ಸೂಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಏನಾದರೂ ಪಾಕಿಸ್ತಾನ್ ಟೀಮಲ್ಲಿ ಈಗ ಹೊರಗಡೆ ಪ್ಲೇಯರ್ಸನ್ನು ತಗೊಂಡು ಆಡಿಸ್ಬೋದು ಅಂತಿದ್ದಿದ್ರೆ ಬಹುಶಃ ಅಲ್ಲೂ ನ್ಯೂಜಿಲೆಂಡ್ ಪ್ಲೇಯರ್ಸ್ನೇ ತಗೋತಾ ಇದ್ರೇನೋ ಈ ಹೆಸನ್ನು. ಆಮೇಲೆ ಈ ಮನುಷ್ಯ ಕಳೆದ ವರ್ಷ ಈ 2025ರಲ್ಲಿ RCB ಕಪ್ ಗೆದ್ದಾಗ ಅಂದ್ರೆ ಆಕ್ಷನ್ ಅಲ್ಲಿ ತಗೊಂಡಂತ ಟೀಮ್ ನೋಡಿ, ಇವರೆಲ್ಲ ಕಪ್ ಎಲ್ರಿ ಗೆಲ್ತಾರೆ, RCB ಕಪ್ ಗೆಲ್ಲಕ್ ಚಾನ್ಸೇ ಇಲ್ಲ ಅಂತ ಏನೇನೋ ನಾನ್ಸೆನ್ಸ್ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ಟೀಮ್ ಕಪ್ ಗೆಲ್ತು. ಇವರನ್ನ ಬಿಟ್ಬಿಟ್ರು, ಕಳಿಸಿದ್ರು ಅಂತ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಏನೋ ಗೊತ್ತಿಲ್ಲ. ಆದ್ರೆ ಇವ್ರು ಬಿಟ್ಟಿದ್ಕೇನೆ RCB ಕಪ್ ಗೆದ್ದಿದ್ದು ಅನ್ಸುತ್ತೆ. ಈಗ ಪಾಕಿಸ್ತಾನ್ ಈ ಹೆಸನ್ ಅಂದ್ರೆ ಬ್ಯಾಡ್ ಲಕ್ ಅನ್ಸುತ್ತೆ. ನಮ್ಗೇನು ಅವ್ರ ಬಗ್ಗೆ ಏನಿರುತ್ತೆ ಹೇಳಿ? RCB ಕಪ್ ಗೆಲ್ಸ್ಲಿಲ್ಲ ಅನ್ನುವಂಥ ಬೇಜಾರಿದೆ. ಆ್ಯಂಡಿ ಫ್ಲವರ್ ಬಂದ್ರು, 2ನೇ ವರ್ಷದಲ್ಲೇ RCB ಕಪ್ ಗೆದ್ದಿದೆ. ಆದರೆ ಹೆಸನಿದ್ದಾಗ ಯಾಕೆ ಗೆಲ್ಲಿಲ್ಲ? ಅವ್ರು ಇದ್ದಾಗ ಯಾರು ಕೂಡ ಕಪ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿಲ್ವೇನೋ. ಪಾಕಿಸ್ತಾನ ಅಂತೂ ಇನ್ನೂ ಪಾತಾಳಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನ್ ತಂಡದ ಪರಿಸ್ಥಿತಿನೇ ಹೆಂಗಿದೆ ಬಿಡಿ. ಹೆಸನ್ ಒಂದು ಕಾರಣ ಅಷ್ಟೇ. ಹೆಸನ್ ನೀನು ಕೋಚ್ ಆಗಿ ಏನು ಬದಲಾವಣೆ ಮಾಡಕ್ಕೆ ಸಾಧ್ಯ ಇದೆ? ಪ್ಲೇಯರ್ಸ್ ಪೊಟೆನ್ಷಿಯಲ್ನೇ ಗುರುತಿಸ್ಲಿಲ್ಲ. ಅವ್ರನ್ನ ಏನು ಲೀಗು ಕ್ಲಬ್ ಸ್ಟೇಜ್ಗಳಿಂದ ತಗೊಂಬರ್ಲಿಲ್ಲ ಏನು ನ್ಯಾಷನಲ್ ಟೀಮ್ಗೆ ಅಂತ ಹೇಳಿದರೆ ಏನು ಮಾಡೋದಕ್ಕಾಗುತ್ತೆ? ಆದರೆ ಮೈಕ್ ಹೆಸನ್ ಅನ್ನೋ ವ್ಯಕ್ತಿ ಮಾತ್ರ ನಿಜವಾಗ್ಲೂ RCBಗೆ ಏನು 4 ವರ್ಷ ಅಂತೂ ಕಪ್ ಗೆಲ್ದಿದ್ದಾಗ ಮಾಡಿದರು. ಆ ವ್ಯಕ್ತಿನೇ ಪಾಕಿಸ್ತಾನದಲ್ಲೋಗಿ ಈಗ ಬಯಸ್ಕೋತಾ ಇದ್ದಾರೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕು. ಹಿಸ್ಟ್ರಿ ನೆನ್ಪಿಟ್ಕೊಂಡ್ರೆ ಮಾತ್ರ ಹಿಸ್ಟ್ರಿನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅನ್ನೋದು ಸತ್ಯ. ಮತ್ತೆ ಯಾವತ್ತೂ ಕೂಡ ಕೋಚ್ಗಳನ್ನು ತಗೊಳ್ಳುವಾಗ ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕು. ಯಾವ ಕೋಚ್ ತಗೋಬೇಕು, ಯಾರನ್ನು ತಗೋಬಾರ್ದು. ಯಾಕೆ ಸ್ಟೀಫನ್ ಫ್ಲೆಮಿಂಗ್ ತಗೊಂಡು ಚೆನ್ನೈ ಸೂಪರ್ ಕಿಂಗ್ಸು 5 ಸಾರಿ ಕಪ್ ಗೆದ್ರು ಹೇಳಿ? ಯಾಕೆ ರಿಕಿ ಪಾಂಟಿಂಗು, ಮಹೇಲ ಜಯವರ್ಧನೆ ಇವರನ್ನ ಕೋಚ್ ಮಾಡ್ಕೊಂಡು ಮುಂಬೈ ಅವರು 5 IPL ಟ್ರೋಫಿ ಗೆದ್ರು ಹೇಳಿ?
ಯಾಕೆ ಗೌತಮ್ ಗಂಭೀರ್ ಕೋಚ್ ಮಾಡಿಕೊಂಡು KKR ಅವರು ಟ್ರೋಫಿ ಗೆದ್ರು? ಯಾಕೆ ಅದೇ ಗೌತಮ್ ಗಂಭೀರ್ ಈಗ ಟೀಮ್ ಇಂಡಿಯಾ ಕೋಚ್ ಆಗಿದ್ದಾರೆ? ಯಾಕೆ ಸಕ್ಸಸಿವ್ ಆಗಿ ಅವರು ಏನು ಸೀರೀಸನ್ನು ಗೆಲ್ತಾನೆ ಇದ್ದಾರೆ? RCB ಅವ್ರಿಗೆ ತಲೆ ಇದ್ರೆ ಒಳ್ಳೆ ಕೋಚನ್ನು ತಗೋತಾ ಇದ್ರು. 18 ಸೀಸನ್ ನೋಡಬೇಕಾಗಿರಲಿಲ್ಲ. ಆದರೆ ಹುಷಾರಾಗಿರಬೇಕು. ಇದನ್ನು ಬಹಳ ವರ್ಷಗಳಿಂದ ಹೇಳ್ತಾ, ನಾನಂತೂ ಮೈಕ್ ಹೆಸನ್ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾ ಇದ್ದೆ. ಕಳೆದ ಸಾರಿ ಟೀಮನ್ನು ನಾನು ಕೂಡ ಕ್ರಿಟಿಸೈಸ್ ಮಾಡಿದ್ದೆ ಮೈಕ್ ಹೆಸನ್ ಥರನೇ. ಆದರೆ ಈ ರೇಂಜಿಗೆ ಈ ಟೈಮ್ ವೇಸ್ಟ್ ಬಿಡ್ರೆ ಇದೇನು ಮಾಡಲ್ಲ ಅಂದಿರಲಿಲ್ಲ. ಒಬ್ಬ ಸ್ಪಿನ್ನರ್ ಇಲ್ಲ, ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಬೇಕಿತ್ತು ಅನ್ನೋದನ್ನು ನಾನು ಒತ್ತು ಹೇಳಿದ್ದೆ. ಅಂತ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇಲ್ಲ, ಚಹಲ್ಗೆ ಹೋಗ್ಬೋದಾಗಿತ್ತು ಅಂತ. ಬಟ್ ಅದಿಲ್ಲದೆ RCB ಮ್ಯಾನೇಜ್ ಮಾಡ್ತಾ, ಯಾಕೆಂದರೆ ಕೃಣಾಲ್ ಪಾಂಡ್ಯ ಅಷ್ಟು ಇಫೆಕ್ಟಿವ್ ಆಗಿ ಬೌಲಿಂಗ್ ಮಾಡಿದರು. ಆಮೇಲೆ ಟೀಮಲ್ಲಿ ಒಳ್ಳೊಳ್ಳೆ ಅಂದರೆ ಈ ಸುಯೇಶ್ ಶರ್ಮಾ ಇದ್ರಲ್ಲ, ಅವರು ಕೃಣಾಲ್ ಪಾಂಡ್ಯ ಮ್ಯಾಜಿಕ್ ಮಾಡಿ ಆ ಸ್ಪಿನ್ನರ್ ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರು ಇಲ್ಲ ಅನ್ನೋದನ್ನೇ ಮರೆಸ್ಬಿಟ್ರು. ಹಾಗಾಗಿ RCB ಎಲ್ಲ ರೀತಿಯಲ್ಲೂ ಒಂದು 11 ಪ್ಲೇಯರ್ಸು ಕೂಡ ಹೈಯೆಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ತಗೊಂಡ್ರು. ಅಂದರೆ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೋತಾ ಇದ್ರು. ಹಾಗಾಗಿ RCB ಆಲ್ರೌಂಡ್ ಒಂದು ಗುಡ್ ಟೀಮ್ ಆಗಿತ್ತು. ಟೋಟಲಿ ಮೈಕ್ ಹೆಸನ್ ಹೋದ್ಮೇಲೆ RCB ಕಪ್ ಗೆಲ್ತು. ಆ ಕಡೆ ಪಾಕಿಸ್ತಾನ ಕೂಡ ಮೈಕ್ ಹೆಸನ್ನ ಎಸ್ದ್ರೆ ಬಹುಶಃ ಒಂಚೂರು ಮೇಲೆ ಹೇಳ್ಬೋದು ಅನ್ನೋ ಗೊತ್ತಿಲ್ಲ. ಅದನ್ನೇ ಶೋಯಬ್ ಅಖ್ತರ್ ಬೈತಾ ಇದ್ದಾರೆ ಅಂತ ಅನ್ಸುತ್ತೆ. ಇದು ನಮ್ಗನ್ಸಿದ್ದು ಸಹಜವಾಗಿ ಕ್ರಿಕೆಟಲ್ಲಿ ನೋಡುವಂಥದ್ದು. ನೀವು ಕೂಡ ನೋಡ್ತಾ ಇರ್ತೀರಾ ಏನೇನು ಆಗ್ತಿದೆ ಅನ್ನೋದನ್ನು. ಸೊ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್, ಬೇರೆ ಬೇರೆ ವಿಷಯಗಳ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.